ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಮುದ್ದೇನಹಳ್ಳಿ ಸುತ್ತಮುತ್ತ ಚಿರತೆಗಳ ಹಾವಳಿ. ಹಸುಗಳನ್ನ ಎಳೆದೊಯ್ದು ತಿನ್ನುತ್ತಿರುವ ಚಿರತೆಗಳ ಉಪಟಳದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಸತ್ಯಸಾಯಿ ಗ್ರಾಮದಲ್ಲಿಯೂ ಚಿರತೆಗಳ ಕಾಟ. ಚಿಕ್ಕಬಳ್ಳಾಪುರದಲ್ಲಿ ಬಲಗೈ ಜಾತಿಗಳ ಒಕ್ಕೂಟದ ಸಮಾವೇಶ ಅದ್ಧೂರಿ. ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ ಸೇರಿ ಹಲವರು ಕಾರ್ಯಕ್ರಮದಲ್ಲಿ ಭಾಗಿ. ಸಮುದಾಯದ ಒಗ್ಗಟ್ಟಿನಿಂದ ಮಾತ್ರ ಹಕ್ಕು ಪಡೆಯಲು ಸಾಧ್ಯ ಎಂದ ಗಣ್ಯರು. ಅಕ್ರಮವಾಗಿ ತ್ಯಾಜ್ಯ ನೀರು ಬಳಸುತ್ತಿದ್ದವರ ವಿರುದ್ಧ ಕ್ರಮದ ಎಚ್ಚರಿಕೆ. ಚಿಂತಾಮಣಿಯ ಗೋಪಸಂದ್ರ ಕೆರೆಯ ಬಳಿ ಯುಜಿಡಿ ಮ್ಯಾನ್ಹೋಲ್ಗೆ ಪೈಪ್ಲೈನ್ ಅಳವಡಿಸಿ ಜಮೀನಿಗೆ ನೀರು. ನಗರಸಭೆ ಪೌರಾಯುಕ್ತರಿಂದ ದಿಢೀರ್ ದಾಳಿ. ವಾರ್ತೆಗಳ ವಿವರ. ಅದು ದೇಶದ ಪ್ರಖ್ಯಾತ ಆಶ್ರಮವಾಸಿಗಳ ಗ್ರಾಮ. ಆ ಗ್ರಾಮಕ್ಕೆ ರಾತ್ರಿಯಾದ್ರೆ ಸಾಕು ಚಿರತೆಗಳ ಕಾಟ ಹೆಚ್ಚಾಗಿದೆ. ಮತ್ತೊಂದೆಡೆ ಜಮೀನಿನಲ್ಲಿದ್ದ ಹಸುವಿನ ಮೇಲೆ ಚಿರತೆ ದಾಳಿ ನಡೆಸಿ ಕೊಂದು ತಿನ್ನುತ್ತಿರುವ ಭಯಾನಕ ದೃಶ್ಯ ಸೆರೆಯಾಗಿದೆ. ಅಷ್ಟಕ್ಕೂ ಅದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಒಂದೆಡೆ ಹಸುವನ್ನ ಕೊಂದು ತಿನ್ನುತ್ತಿರುವ ಚಿರತೆಯ ದೃಶ್ಯ, ಮತ್ತೊಂದೆಡೆ ದೇಶದ ಪ್ರಖ್ಯಾತ ಆಶ್ರಮವಾಸಿಗಳ ಗ್ರಾಮದಲ್ಲಿ ಚಿರತೆಗಳು ಓಡಾಡುತ್ತಿರುವ ದೃಶ್ಯ. ಇಂತಹ ದೃಶ್ಯಗಳು ಸೆರೆಯಾಗಿರುವುದು ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯ ಸತ್ಯಸಾಯಿ ಲೋಕ ಶಿಕ್ಷಣ ಸಂಸ್ಥೆಗಳ ಸತ್ಯಸಾಯಿ ಗ್ರಾಮದ ಬಳಿ. ಮುದ್ದೇನಹಳ್ಳಿ ಸಮೀಪದ ಕಣಿವೆ ನಾರಾಯಣಪುರ ಗ್ರಾಮದ ರೈತ ರವಿಕುಮಾರ್ ಅವರ ಜಮೀನಿನಲ್ಲಿದ್ದ ಹಸುವಿನ ಮೇಲೆ ಚಿರತೆ ದಾಳಿ ನಡೆಸಿ ಕೊಂದಿದೆ. ಬಳಿಕ ಹಸುವನ್ನ ಎಳೆದೊಯ್ದು ತಿನ್ನುತ್ತಿರುವ ವಿಡಿಯೋವನ್ನ ಹಸುವಿನ ಮಾಲೀಕ ರವಿ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಇದರಿಂದ ಕಣಿವೆ ನಾರಾಯಣಪುರ ಗ್ರಾಮದಲ್ಲಿ ರಾತ್ರಿ ವೇಳೆ ಚಿರತೆಗಳ ಭೀತಿ ಎದುರಾಗಿದೆ. ರೈತರು ಜಮೀನಿನ ಕಡೆ ಹೋಗಲು ಭಯ ಪಡುತ್ತಿದ್ದಾರೆ. ಅಂತ ಈಗ ಹಸು ಮೇಲೆ ದಾಳಿ ಮಾಡಿದೆ. ನೆಕ್ಸ್ಟ್ ಮನುಷ್ಯರ ಮೇಲೆ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ಇಲ್ಲಿ ಮನುಷ್ಯರೆಲ್ಲ ಓಡಾಡೋಕ್ಕಾಗುತ್ತಾ? ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರು ಏನೋ ಸ್ವಲ್ಪ ಅವನ್ನೆಲ್ಲ ಹಿಡಿದು ಹಂಗೇನೋ ಇದು ಮಾಡ್ಬೇಕು. ಮಕ್ಕಳು ಮರಿಯೆಲ್ಲ ಬರ್ತಾ ಇರ್ತಾರೆ. ಇಲ್ಲಿ ತುಂಬ ಯಾವ ಹೊತ್ತಲ್ಲಿ ಬರ್ತಾರೆ. ತುಂಬ ಕಷ್ಟ ಆಗುತ್ತೆ ಸರ್. ಈ ಕಡೆ ಈ ಬೆಳಗ್ಗೆ ನಮ್ಮ ತಾಯಿ ಈ ಕಡೆ ಇದ್ರಂತೆ. ಇನ್ನೇನು ಅಂದವೇ ಇನ್ನು ಹೊಡ್ಕೊಂಡು ಹೋಗ್ಬೇಕು ಟೈಮಿಂಗ್ಸು. ಆವಾಗ ಒಂದು ಹಸು ಅಲ್ಲಿದೆ. ಅದು ಸ್ಕೆಚ್ ಹಾಕುತ್ತೆ ಯಾವ ಥರ ಹಸುನ ಹಿಡಿಬೇಕು ಅಂತೇಳಿ. ಆಗೇನು ಮಾಡಿದೆ, ಬೀಡಾಗಿಂದ ಅಲ್ಲಿ ಒಳಗಡೆ ಎಳ್ಕೊಂಡು ಹೋಗ್ಬಿಟ್ಟಿದೆ ಹಸುನ ಎಳ್ಕೊಂಡೋಗಿ ತಿರ್ಗಾ 4-5 ಬಾರಿ ಬಂದು ಮತ್ತೆ ಆ ಥರ ಇದು ಮಾಡಿದೆ ಹಸುನ. ಕಿರ್ಚ್ಕೊಂಡು ಅಳ್ತಾಯಿದ್ರು. ನಾನು ಬರೋಷ್ಟೊತ್ತಿಗೆ ಯಾಕ ಅಂತೇಳಿ ನನಗೆ ಯಾರು ಕಾಲ್ ಮಾಡಿದ್ರು. ಆಮೇಲೆ ನಾನು ಬೇಗ ಬಂದೆ. ಆಮೇಲೆ ಯಾಕಕ್ಕ ಹಿಂಗೆ ಕುತ್ಕೊಂಡಿದ್ದೆ ಅಂದರೆ, ಯಾಕ ಹೋಗ ಇಷ್ಟು ದಿನ ಸಾಕಿದ್ದು ಏನೋ ಆಯಿತು ಅಂದು ಅಳ್ತಾಯಿದ್ರು. ಅಳಬೇಡ ಬಿಡು ಅಂತೇಳಿ ನಿಂಗೇನಾಗಿಲ್ಲ ಅಂತೇಳಿ ನಾನು ಸಮಾಧಾನ. ವೀಡಿಯೋ ನಾನೇ ಮಾಡಿದ್ದು. ಬಂದ ಮೇಲೆ ಅದಕ್ಕೆ ಮುಂಚೆನೇ ಇನ್ಸಿಡೆಂಟ್ ಆಗಿಬಿಟ್ಟಿತ್ತು.
ಆಮೇಲೆ ನಾವು ದೂರದಿಂದನೇ ಸುಮಾರು ಒಂದು 100 ಮೀಟ್ರ್ ದೂರದಿಂದನೇ ನಾವು ವೀಡಿಯೋ ಮಾಡಿ ಮತ್ತೆ ಇದು ಮಾಡಿದ್ದು. ಭಯ ಆಗುತ್ತೆ, ದೂರದಿಂದನೇ ಭಯ ಆಗುತ್ತೆ. ಇನ್ನು ಹತ್ರಕ್ಕೆ ಹೋದರೆ ಭಯ ಆಗಿರಲ್ವಾ? ದಪ್ಪ ಇದೆ. ಇನ್ನೊಂದೆಡೆ ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದ ಕಾಂಪೌಂಡ್ನಲ್ಲಿ ಚಿರತೆಗಳ ಉಪಟಳ ಹೆಚ್ಚಾಗಿದೆ. ಪದೇ ಪದೇ ಚಿರತೆಗಳು ಸತ್ಯಸಾಯಿ ಗ್ರಾಮದ ಆಶ್ರಮದ ಆವರಣಕ್ಕೆ ನುಗ್ತಿವೆ. ಸಿಸಿಟಿವಿಯಲ್ಲಿ ಚಿರತೆಗಳ ಓಡಾಟದ ದೃಶ್ಯಗಳು ಸೆರೆಯಾಗಿದ್ದು, ಆಶ್ರಮವಾಸಿಗಳು ರಾತ್ರಿಯಾದರೆ ಹೊರಗೆ ಬರಲು ಹೆದರುತ್ತಿದ್ದಾರೆ. ಹಗಲಿನಲ್ಲಿ ಜಮೀನಿನಲ್ಲಿ, ರಾತ್ರಿಯಾದರೆ ಆಶ್ರಮದ ಆವರಣದಲ್ಲಿ ಚಿರತೆಗಳು ಪ್ರತ್ಯಕ್ಷವಾಗ್ತಿವೆ. ನಾವು ಮಕ್ಕಳು ಹೆಂಗಸರು ಎಲ್ಲ ಬರ್ತಾರೆ ಜೀತ ಹಾಸ್ಗಳು ಹೇಳ್ಕೊಂಡು. ಕಷ್ಟ ಬಿದ್ದು ನಾವು ಬೆಡ್ದಾಗ ಬಂದರೆ ಚಿರತೆಗಳ ಕಾಟ ಜಾಸ್ತಿ ನಮಗೆ. ಮೇವಕ್ಕೆ ಬಿಡಲ್ಲ. ಮೇಯ್ತಾ ಇದ್ರೆ ನೋಡಿ, ಮಧ್ಯಾಹ್ನ ಮೇಯ್ತಾ ಇದ್ರೆ 3 ಮೇಯ್ತಾ ಇದ್ರೆ ಬಂದು ಓಡಿಸ್ಕೊಂಡು ಹೋಗ್ಬಿಟ್ಟು ಸಾಯ್ಸಕ್ಕೆ ಬಿಟ್ಟದೆ. ಇದನ್ನು ಫಾರೆಸ್ಟ್ನವರು ಏನಾನ ಮಾಡಿ ಬೋನೋಗೇನೋ ಇಕ್ಬಿಟ್ಟು ಅದನ್ನು ಹಿಡಿಬೇಕು. ನಮಗೆ ಭಾರಿ ತೊಂದರೆ ಕೊಡ್ತಾಯಿದೆ. ನನ್ನವು 6 ಮೇಕೆ ತಿಂದಾಕ್ದ್ವು. ಆವಾಗೂ ಹೇಳಿದ್ದೀನಿ, ಅವರು ತಲೆಗೆ ಹಾಕ್ಕೊಂಡಿಲ್ಲ. ಅವ್ರಿಗೇನೋ ಬರ್ತಾರೆ, ಗಾಡಿನಾಗ ಬರ್ತಾರೆ, ರೋಡಿಂದ ಬಂದು ರೋಡಿಂದ ಹೋಗ್ತಾರೆ. ಅವ್ರ ಪರಿಹಾರ ಏನಂತ ಗೊತ್ತಾಗಲ್ಲ ಅವ್ರಿಗೆ. ರೈತರ ಕಷ್ಟ ಅನ್ನೋದು ಗೊತ್ತಾಗಲ್ಲ ಅವ್ರಿಗೆ. ಸ್ವಲ್ಪ ಗೌರ್ಮೆಂಟ್ ಸಂಬಳ ಕೊಡ್ತಾರೆ, ತಗೊಳ್ತಾರೆ, ಓದ್ತಾ ಇರ್ತಾರೆ ಅವರು. ನಾವು ನೋಡಿದಾಗ ಮೇಯ್ತಾ ಇತ್ತು ಮೇಯ್ತಾ ಇದ್ರನ್ನ ಬಂದು ಓಡಿಸ್ಕೊಂಡು ಹೋಗ್ಬಿಟ್ಟು ದಬ್ಬಾಕ್ಬಿಡ್ತು. ಇವರು ಮೇಯ್ಸಕ್ಕೆ ಬಂದಿದ್ರಲ್ಲ, ಅವರು ಕಿರ್ಚ್ಕೊಂಡವ್ರೆ. ಕಿರ್ಚ್ಕೊಂಡಾಗ ಅಲ್ಲಿ ಹೋಗ್ಬಿಟ್ಟು ತಗೊಂಡೋಗ್ಬಿಟ್ಟು ದಬ್ಬಾಕ್ಬಿಟ್ಟದೆ. ಸುಮಾರು ಭಯಂಕರ ಆಗುತ್ತೆ. ಹೋಗೋಕ್ಕಾಗಲ್ಲ, ಭಯ ಆಗುತ್ತೆ ನಮಗೆ. ಅಷ್ಟು ದಪ್ಪ ಐತೆ ಅದು. ಇವಾಗ ನೋಡಿ, ನಾವು ಈಡಿನಾಗ ತಗೊಂಡಿದ್ದೀವಲ್ಲ, ಅದನ್ನು ಮತ್ತೆ ಬಂದು ರಿಟರ್ನ್ ತಿಂತಾ ಇರೋದು. ರೈತರ ಹಸು ಈಗಾಗಲೇ ಚಿರತೆಗೆ ಬಲಿಯಾಗಿದೆ. ಇದರಿಂದ ಜನರ ಭಯವು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಮತ್ತೊಂದೆಡೆ ರಾತ್ರಿಯಾದರೆ ಸಾಕು ಚಿರತೆಗಳು ಸತ್ಯಸಾಯಿ ಆಶ್ರಮದತ್ತ ಮುಖ ಮಾಡ್ತಿವೆ. ಯಾವುದೇ ಅನಾಹುತ ಸಂಭವಿಸುವ ಮುನ್ನವೇ ಚಿಕ್ಕಬಳ್ಳಾಪುರ ಅರಣ್ಯ ಇಲಾಖೆ ತನ್ನ ಜವಾಬ್ದಾರಿಯನ್ನ ನಿರ್ವಹಿಸಿ ಚಿರತೆಗಳನ್ನು ಸೆರೆ ಹಿಡಿಯಬೇಕೆಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೇ ಮೊದಲ ಬಾರಿಗೆ ಬಲಗೈ ಜಾತಿಗಳ ಒಕ್ಕೂಟದ ಚಿಕ್ಕಬಳ್ಳಾಪುರ ಜಿಲ್ಲಾ ಮಟ್ಟದ ಸಮಾವೇಶ ಆಯೋಜಿಸಲಾಗಿತ್ತು. ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ ಸೇರಿ ಹಲವರು ಭಾಗವಹಿಸಿದ್ರು. ಕಾರ್ಯಕ್ರಮಕ್ಕೆ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಒಗ್ಗಟ್ಟು ಪ್ರದರ್ಶಿಸಿದ್ದು ವಿಶೇಷವಾಗಿತ್ತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬಲಗೈ ಜಾತಿಗಳ ಒಕ್ಕೂಟದ ಸಮಾವೇಶ ಇಂದು ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ, ಆರ್ಪಿಐ ಮುಖ್ಯಸ್ಥ ವೆಂಕಟಸ್ವಾಮಿ ಸೇರಿದಂತೆ ಹಲವು ಪ್ರಮುಖರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮದ ಆರಂಭದಲ್ಲಿಯೇ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ನಿಧನದ ಹಿನ್ನೆಲೆಯಲ್ಲಿ ಕೆಲಕಾಲ ಮೌನಾಚರಣೆ ನಡೆಸಲಾಯಿತು. ನಂತರ ಆರಂಭವಾದ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿ ಕಲಾವಿದರಾದ ಅಪ್ಪಗೆರೆ ತಿಮ್ಮರಾಜು ಸೇರಿದಂತೆ ಹಲವು ಕಲಾವಿದರು ವೇದಿಕೆಯಲ್ಲಿ ಗಾಯನ ನಡೆಸಿದ್ದು ವಿಶೇಷವಾಗಿತ್ತು. ಜಿಲ್ಲೆಯ ಎಲ್ಲ 8 ತಾಲೂಕುಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯದವರು ಆಗಮಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ, ಹೋರಾಟಗಳ ನಾಡು ಅವಿಭಜಿತ ಕೋಲಾರ ಜಿಲ್ಲೆ. ಇಲ್ಲಿ ಭೂಮಿಗಾಗಿ, ನೀರಿಗಾಗಿ, ಹಕ್ಕಿಗಾಗಿ ಹೋರಾಟಗಳು ಸತತವಾಗಿ ನಡೆದ ಖ್ಯಾತಿ ಇದೆ. ಇದೇ ಮೊದಲ ಬಾರಿಗೆ ದಲಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಗೆ ಭಾಗವಹಿಸಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಬಲಗೈನವರು ಸ್ವಲ್ಪ ಮಟ್ಟಿಗೆ ಒಗ್ಗಟ್ಟಾಗಿದ್ದಾರೆ. ಈ ಒಗ್ಗಟ್ಟು ದಲಿತರ ಒಗ್ಗಟ್ಟಿಗೆ ಶ್ರಮಿಸುವಂತಿರಲಿ. ಸಮಾನತೆಗಾಗಿ ಹೋರಾಟ ಮಾಡ್ತಿದ್ದೇವೆ, ಅವಕಾಶಗಳಿಗಾಗಿ ಹೋರಾಟ ಮಾಡ್ತಿದ್ದೇವೆ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ, ಪ್ರಜಾಪ್ರಭುತ್ವದ ತಳಹದಿ ತಾರತಮ್ಯದ ವಿರುದ್ಧ ಹೋರಾಟ ಮಾಡುವುದು ಅಂಬೇಡ್ಕರ್ ವಾದಿಗಳ ಕರ್ತವ್ಯ ಎಂದರು. ಸಚಿವ ಸಂಪುಟದ ಮುಂದೆ ಸಂವಿಧಾನದ ಪೀಠಿಕೆಯನ್ನು ಕಡ್ಡಾಯವಾಗಿ ಶಾಲಾ, ಕಾಲೇಜು, ವಿಶ್ವವಿದ್ಯಾಲಯಗಳಲ್ಲಿ ಓದಲೇಬೇಕು ಅಂತ ಹೇಳಿದ ಮೇಲೆ 3 ವರ್ಷದ ಮಕ್ಕಳು ನೋಡ್ಕೊಳ್ಳದೇನೆ ಹಾಡು ಹೇಳೋ ರೀತಿಯಲ್ಲಿ ಸಂವಿಧಾನ ಪೀಠಿಕೆಯನ್ನು ಹೇಳ್ತಾ ಇದ್ದಾವೆ. ನೀವೆಲ್ಲ ನೋಡಿದ್ರಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಪ್ರಜಾಪ್ರಭುತ್ವ ದಿನವನ್ನ, ಸಂವಿಧಾನದ ದಿನವನ್ನ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಜನರಲ್ಲಿ ಜಾಗೃತಿಯನ್ನು ಮಾಡುತ್ತಂತ ಏಕೈಕ ಒಂದು ಸರ್ಕಾರ ಇದ್ರೆ ಅದು ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಎಚ್.ಸಿ. ಮಹದೇವಪ್ಪ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾರೆ.
ಇದು ಆದಮೇಲೆ ಇಡೀ ದೇಶಾದ್ಯಂತ ಜಾಗೃತಿ ಇದೆ. ಪ್ರತಿಯೊಂದರೂ ಕಾನ್ಸ್ಟಿಟ್ಯೂಷನ್ ಕೆಂಪು ಬುಕ್ ಇಟ್ಕೊಂಡಿರ್ತಾರೆ, ಸ್ಮಾಲ್ ಬುಕ್ ಗೈಡ್, ಕೈಪಿಡಿ ಸಂವಿಧಾನದ್ದು. ಅಂದ್ರೆ ಯಾರು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೊರಟಿದ್ರು ಅವರು ಸಂವಿಧಾನ ಹಿಡ್ಕೊಳ್ಳೋ ರೀತಿಯಲ್ಲಿ ಮಾಡಿದ್ದೇವೆ. ನಾವು ಬಂದಿರೋದು ಸಂವಿಧಾನ ಬದಲಾವಣೆ ಕೇಳ್ತಿದ್ರು, ಸಂವಿಧಾನವನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಸಂವಿಧಾನವನ್ನು ಮುಟ್ಟಕ್ಕೋದ್ರೆ, ಅಂಬೇಡ್ಕರ್ ಇಲ್ಲದೆ ಹೋದ್ರೆ ಈ ದೇಶ ಎಂದು ಒಗ್ಗಟ್ಟಾಗಿ ಉಳಿಯಲಾರದು. ಅದಕ್ಕೆ ಒಬಾಮಾ ಬಂದು ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಥ ಅಪ್ರತಿಭಾತ ಪ್ರತಿಭಾವಂತರು, ಶೂದ್ರರಾಗಿದ್ರು. ಆಳವಾದ ಪರಿಶ್ರಮದ ಅಧ್ಯಯನದ ಮೂಲಕ ಪ್ರಪಂಚದಲ್ಲಿ ಶ್ರೇಷ್ಠವಾದ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಭಾರತದ 140 ಕೋಟಿ ಜನರ ಹಕ್ಕನ್ನು ರಕ್ಷಣೆ ಮಾಡುವ ಶ್ರೇಷ್ಠ ಸಂವಿಧಾನ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅಂಬೇಡ್ಕರ್ ಅವರು ಬರೀ ದಲಿತರಿಗೆ ಮೀಸಲಾತಿಗಷ್ಟಕ್ಕೆ ಸೀಮಿತ ಆಗಲಿಲ್ಲ. ಪಂಚವಾರ್ಷಿಕ ಯೋಜನೆಗಳು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಬಾಕ್ರರಂಗಲ್ ಡ್ಯಾಮ್, ಕೋಆಪರೇಟಿವ್ ಫಾರ್ಮಿಂಗ್, ಇರಿಗೇಷನ್ ಮ್ಯಾನೇಜ್ಮೆಂಟ್, ಹೀಗೆ ದೇಶದ ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್. ಅಂಬೇಡ್ಕರ್ ವಾದಿಗಳ ಬೃಹತ್ ಸಂಘಟನೆಯನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಯೋಜಿಸಿರುವುದು ಅಭಿನಂದನೀಯ. ಶ್ರೀನಿವಾಸ್ ನೇತೃತ್ವದಲ್ಲಿ ನರಸಿಂಹಪ್ಪ ಸೇರಿದಂತೆ ಇತರರು ಇದಕ್ಕಾಗಿ ಶ್ರಮಿಸಿದ್ದಾರೆ. 4 ದಶಕಗಳ ಸತತ ಹೋರಾಟದಲ್ಲಿರುವ ವೆಂಕಟಸ್ವಾಮಿ ಸೇರಿದಂತೆ ಇತರರು ಭಾಗವಹಿಸಿರುವುದು ಸ್ವಾಗತಾರ್ಹ. ವಿಶೇಷ ಸಚಿವ ಸಂಪುಟ ಸಭೆಯ ಹಿನ್ನೆಲೆಯಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕಾರ್ಯಕ್ರಮಕ್ಕೆ ಬರಲಾಗಿಲ್ಲ. ಮುಂದಿನ ದಿನಗಳಲ್ಲಿ ಅವರು ಭಾಗವಹಿಸಲಿದ್ದಾರೆ ಎಂದರು. ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ದಲಿತರ ಅಭಿವೃದ್ಧಿಗೆ ಕಾಂಟ್ರಾಕ್ಟರ್ ರಿಸರ್ವೇಷನ್, ಕೆಡಿಬಿ ಲ್ಯಾಂಡ್ ರಿಸರ್ವೇಷನ್, ರಿಸರ್ವೇಷನ್ ಪ್ರಮೋಷನ್, SCP, TSP, ಅನೇಕ KSPsಲ್ಲಿ 4% ಇಂಟ್ರೆಸ್ಟ್ ಅಪ್ ಟು 10 crores ಲೋನ್, ಹೀಗೆ ಅನೇಕ ಯೋಜನೆಗಳನ್ನು ಅಭಿವೃದ್ಧಿ ಕೊಟ್ಟರು. ಅವು ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಯಾಗುವಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಈಗಿನ ಸರ್ಕಾರ DK ಶಿವಕುಮಾರ್ ನೇತೃತ್ವದಲ್ಲಿ ಆ ಯೋಜನೆಗಳಿದ್ದಾವೆ, ಸಿದ್ದರಾಮಯ್ಯ ತಂದಂಥ ಐತಿಹಾಸಿಕ ಯೋಜನೆಗಳು. ಅವು ಮತ್ತೆ ಪರಿಣಾಮಕಾರಿಯಾಗಿ ಜಾಗರುವಂತೆ ನೀವು ಎಚ್ಚರಿಕೆಯನ್ನು ವಹಿಸಬೇಕು. ಈಗ ತಾನೇ ಒಂದು ಊರಲ್ಲಿ 74 ಇಸ್ವಿಯಲ್ಲಿ ಲ್ಯಾಂಡ್ ಮಂಜೂರಾಗಿದೆ. ಮಂಜೂರಾಗಿರೋ ಜಾಗದಲ್ಲಿ ಇದ್ದಾರೆ ಫಾರೆಸ್ಟ್ ಅವರು, ಅವ್ರನ್ನ ಒಕ್ಕಲಿಸಿ ಹೇಳಕ್ಕೆ ನೋಡ್ತಿದ್ದಾರೆ. ನಾನು ಡಾಕ್ಟರ್ ವೆಂಕಟಸ್ವಾಮಿ ನಮ್ಮ ಸ್ನೇಹಿತರೆಲ್ಲ ಹೋಗಿ ಅಲ್ಲಿ ಮಾತಾಡಿ, ಆವಾಗಲೇ ದರಖಾಸ್ತು ಭೂಮಿ ಮಂಜೂರಾಗಿದೆ, ಮಂಜೂರಾಗಿರೋದು ನ್ಯಾಯಸಮ್ಮತವಾಗಿದೆ ಅಂತ ಅವ್ರಿಗೆ DFOಗೆ ಹೇಳಿದ್ಮೇಲೆ ನಾಳೆ ಕರೆದು ಸರಿ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನು ಕಾರ್ಯಕ್ರಮದ ಆಯೋಜಕ ಏಡುಕೊಂಡಲು ಶ್ರೀನಿವಾಸ್ ಮಾತನಾಡಿ, ಬಲಗೈ ಜಾತಿಗಳ ಒಕ್ಕೂಟದ ಸಮಾವೇಶ ಹಮ್ಮಿಕೊಂಡಿರುವುದು ತುಂಬಾ ಸಂತಸ ತಂದಿದೆ. ಜಿಲ್ಲೆಯ ಎಲ್ಲ 8 ತಾಲೂಕುಗಳಿಂದ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರುವುದು ಒಗ್ಗಟ್ಟಿನ ನಿದರ್ಶನವಾಗಿದೆ. ಸಮುದಾಯದ ಒಗ್ಗಟ್ಟಿಗಾಗಿ ತಾಲೂಕು ಸಮಿತಿಗಳ ರಚನೆ ಮಾಡಲಾಗಿದೆ. ಬಡವರಿಗೆ ಸಹಾಯ ಮಾಡುವ ಪರಿಕಲ್ಪನೆಯೊಂದಿಗೆ ಒಕ್ಕೂಟವನ್ನು ರಚಿಸಲಾಗಿದೆ. ಇದಕ್ಕಾಗಿ ಸಮುದಾಯದ ಎಲ್ಲರೂ ಕೈಜೋಡಿಸಬೇಕು, ಸಹಕರಿಸಬೇಕು. ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯವಾಗಿ ಸಮುದಾಯ ಮುಂದುವರಿಯಬೇಕು. ಮಕ್ಕಳು ಶೈಕ್ಷಣಿಕವಾಗಿ ಮುಂದುವರಿಯಬೇಕು ಎಂದು ಸಲಹೆ ನೀಡಿದರು. ಅನೇಕ ಜನ ರಾಜಕೀಯ ವ್ಯಕ್ತಿಗಳು ಅಥವಾ ಬೇರೆಯವರು ಯಾರಾದರೂ ಬರಬೇಕಾದ್ರೆ ದುಡ್ಡು ಕೊಟ್ಟು ಜನ ಕರ್ಕೊಂಬರ್ತಾರೆ ಅಂತೇಳಿ ಅಂತಕ್ಕಂಥ ಒಂದು ವದಂತಿ ಇದೆ. ಆದರೆ ಭಗವಂತನ ಆಶೀರ್ವಾದ ಏನಿದೆ ಗೊತ್ತಿಲ್ಲ ನನಗೆ. ನಾನಂತೂ ಯಾರಿಗೂ 10 ರೂಪಾಯಿ ಕೊಟ್ಟು ಕರ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆ ಇಲ್ಲ. ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಂಥ ತಾಯಿ ತಂದೆಯಾದಿಗಳಿದ್ದೀರಿ ನೀವು. ನೀವೆಲ್ಲರಿಗೂ ಕೂಡ ನನ್ನ ಅನಂತ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ನಾನು ಯಾರಿಗೂ ಕೂಡ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಿರ ಬಂದಿದ್ದೀರಿ. ತನ್ನಲ್ಲಿರ್ತಕ್ಕಂಥ ಗುಣ ಏನಿದೆ ಆಧರಿಸ್ತೀನಿ. ಆಧರಿಸಿ ಅನ್ನವನ್ನು ಇಕ್ತಕ್ಕಂಥ ಒಂದು ಭಾವನೆ ಇದೆ ಹೊರತು ನಾನು ದುಡ್ಡು ಕೊಟ್ಟು ಯಾರನ್ನೂ ಕೂಡ ಸೆಳ್ಕೊಳ್ತಕ್ಕಂಥ ಒಂದು ಶಕ್ತಿ ನನ್ನಲ್ಲಿಲ್ಲ. ಹಾಗಾಗಿ ನನಗೆ ಬೆಲೆ ಕೊಟ್ಟು ಬಂದಂಥ ಸಾವಿರಾರು ಜನ ನನ್ನ ಕುಲ ಬಾಂಧವರಿಗೆ ನಾನು ಮತ್ತೊಂದು ಸಲ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗಾಗಲೇ ಈ ಒಂದು ಖರ್ಚು ವೆಚ್ಚಗಳನ್ನು ಭರಿಸ್ತಕ್ಕಂಥ ನನ್ನ ಸಲಹಾ ಸಮಿತಿ ಆಗ್ಬೋದು, ಕಮಿಟಿಗಳಾಗ್ಬೋದು, ಸ್ವಯಂ ಪ್ರೇರಿತವಾಗಿ ಅವರೇ ಅದನ್ನು ಭರಿಸಿ ಅವರು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸೋಕ್ಕೆ ಅನೇಕ ನನ್ನ ಕುಲ ಬಾಂಧವರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಎಲ್ಲರೂ ಕೂಡ ಸಹಕರಿಸಿದ್ದಾರೆ. ಅವ್ರಿಗೂ ಕೂಡ ನನ್ನ ಅನಂತ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ಕಿರು ಒಂದು ವ್ಯವಸ್ಥೆಯನ್ನು ಅನ್ನದಾನವನ್ನು ಮಾಡಿದ್ದೀವಿ. ಅನ್ನದಾನವನ್ನು ಸ್ವೀಕಾರ ಮಾಡಿ
ಯಾರ ಸಿಬ್ಬಂದಿಗೂ ಕೂಡ ತೊಂದರೆಯನ್ನು ಕೊಡದೆ ತಾವು ಸುಸೂತ್ರವಾಗಿ ಮನೆಗಳನ್ನು ತಲುಪಬೇಕು. ತಲುಪಿ ಎಲ್ರಿಗೂ ಕೂಡ ಸುಸೂತ್ರವಾಗಿ ಮನೆಯನ್ನು ತಲುಪಿದ್ದಾದ ಮೇಲೆ ಖಂಡಿತವಾಗಿ ಅದರಿಂದ ನಮಗೆ ನೆಮ್ಮದಿ ಆಗ್ತದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರದ ಗೋಪಸಂದ್ರ ಕೆರೆಯ ಬಳಿ ಯುಜಿಡಿ ಮ್ಯಾನ್ ಹೋಲ್ಗಳಿಗೆ ಮರಳು ಮೂಟೆಗಳನ್ನು ಅಡ್ಡ ಹಾಕಿ ಪೈಪ್ಗಳ ಮೂಲಕ ಕೊಳಚೆ ನೀರನ್ನ ಹರಿಸಿ ಬೆಳೆ ಬೆಳೆಯುತ್ತಿದ್ದವರ ವಿರುದ್ಧ ಕಾನೂನಿನಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಪೌರಾಯುಕ್ತ ಜಿಎನ್ ಚಲಪತಿ ಹೇಳಿದ್ದಾರೆ. ಚಿಂತಾಮಣಿ ನಗರದ ಗೋಪಸಂದ್ರ ಕೆರೆ ಮತ್ತು ಸಮೀಪದ ಮ್ಯಾನ್ಹೋಲ್ಗಳಿಗೆ ಹಾಕಿದ್ದ ಪೈಪ್ ಮತ್ತು ಮೋಟಾರನ್ನು ವಶಪಡಿಸಿಕೊಂಡ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ನಂತರ ಮಾತನಾಡಿ, ನಗರದ ಯುಜಿಡಿ ನೀರನ್ನು ಗೋಪಸಂದ್ರ ಕೆರೆಗೆ ಹರಿಸಬಾರದು, ಕೆರೆಯನ್ನ ಉತ್ತಮ ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಎಂದು ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಕಾಳಜಿಯಿಂದ ಎಸ್ಇಪಿ ಸ್ಥಾಪಿಸಿ ನೀರನ್ನು ಅದಕ್ಕೆ ಹರಿಸಲಾಗ್ತಿದೆ. ಕೆಲವರು ಯುಜಿಡಿ ಮ್ಯಾನ್ಹೋಲ್ಗಳಿಗೆ ಕಲ್ಲುಗಳು ಮತ್ತು ಮರಳು ಮೂಟೆಗಳನ್ನು ಹಾಕಿ ನೀರು ಮುಂದಕ್ಕೆ ಹರಿಯದಂತೆ ಮಾಡಿ ಪೈಪ್ಲೈನ್ಗಳ ಮೂಲಕ ಜಮೀನುಗಳಿಗೆ ಹರಿಸಿಕೊಳ್ಳುತ್ತಿರುವ ದೂರುಗಳು ಬಂದಿವೆ ಎಂದರು. ಕಲ್ಲು ಮತ್ತು ಮರಳು ಮೂಟೆಗಳನ್ನು ಅಡ್ಡ ಹಾಕಿರುವುದರಿಂದ ಕೊಳಚೆ ನೀರು ಮುಂದಕ್ಕೆ ಹರಿಯದೆ ಇಡೀ ಯುಜಿಡಿ ಸಿಸ್ಟಮ್ ಹಾಳಾಗುತ್ತದೆ. ಪೈಪ್ಗಳು ಕೊಳಚೆ ನೀರಿನಿಂದ ತುಂಬಿಕೊಂಡು ಮ್ಯಾನ್ಹೋಲ್ಗಳ ಮೂಲಕ ನೀರು ರಸ್ತೆಗಳಿಗೆ ಚಿಮ್ಮುತ್ತಿದೆ. ರಸ್ತೆಗಳು ಹಾಗೂ ಸುತ್ತಮುತ್ತಲಿನವರಿಗೆ ದುರ್ವಾಸನೆ ಬರುತ್ತದೆ. ಕೆರೆಗೆ ಹರಿಸಿಕೊಂಡು ಕೆರೆಯಿಂದ ಪಂಪ್ ಮೋಟಾರ್ ಅಳವಡಿಸಿಕೊಂಡು ಜಮೀನುಗಳಿಗೆ ಹರಿಸಿಕೊಳ್ಳುತ್ತಿರುವುದು ಕಂಡುಬಂದಿದೆ. ನಗರಸಭೆಯ ಸಿಬ್ಬಂದಿ ಪಂಪ್, ಮೋಟಾರು ಹಾಗೂ ಪೈಪ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡಿ ಎಫ್ಐಆರ್ ದಾಖಲಿಸಲಾಗುವುದು. ನಗರಸಭೆ ವ್ಯಾಪ್ತಿಯಲ್ಲಿದ್ದರೆ ನಾನೇ ದೂರು ದಾಖಲಿಸುತ್ತೇನೆ, ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮೂಲಕ ದೂರು ದಾಖಲಿಸಲಾಗುವುದು ಎಂದರು. ಗೋಪಸಂದ್ರ ಕೆರೆ ಒಳಗಡೆ ನಮ್ಮದು ಏನು ನೀರನ್ನು ಕಲುಷಿತ ನೀರು ಹೋಗಬಾರ್ದು ಅಂತ ನಾವು ಕ್ಲೋಸ್ ಮಾಡಿಸಿ ಸುಮಾರು ಎಲ್ಲ ಹೊಸ ಮ್ಯಾನ್ಯುವಲ್ಗಳನ್ನು ಮಾನ್ಯ ಶಾಸಕರು ಅವರೇ ಖುದ್ದು ನಿಂತು ಅದನ್ನೆಲ್ಲ ಮಾಡಿಸಿದ್ದಾರೆ. ಉದ್ದೇಶ ಒಂದೇ, ಕಲುಷಿತ ನೀರು ಒಳಗಡೆ ಹೋಗ್ಬಾರ್ದು, ಅದನ್ನು ರಿನೋವೇಟ್ ಮಾಡಬೇಕು, ಪ್ರವಾಸಿ ತಾಣ ಮಾಡಬೇಕು ಅಂತ. ಸೊ ಇಲ್ಲಿ ಕೆಲವರು ಯಾರೋ ಗೊತ್ತಿಲ್ಲದವರು ಇಲ್ಲ ಗೋಪಸಂದ್ರ ನಾಗರಿಕರು ಅಂತ ಹೇಳ್ತಾರೆ. ಇಲ್ಲಿ ಅವರ ರಸ್ತೆಗೆ, ಅವರ ಒಂದು ತೋಟಕ್ಕೆ ಇಲ್ಲಿರುವಂಥ ಕಲುಷಿತ ನೀರು ಕೆರೆಗೆ ಬಿಟ್ಕೊಂಡು, ಇಲ್ಲ ಅಂತಂದರೆ ಇಲ್ಲಿ ಮ್ಯಾನ್ಯುವಲ್ ಹೋಗಿದೆ ನಮ್ಮದು, ಇಲ್ಲೇ ಪಾಸ್ ಆಗಿದೆ, ಅದನ್ನು ಒಡೆದು ಮೇಲ್ಗಡೆ ಮುಚ್ಚಳ ಎಲ್ಲ ತೆಗೆದು ಅದನ್ನ ನೇರವಾಗಿ ಪಂಪ್ ಹಾಕ್ಕೊಂಡು ಅಕ್ರಮವಾಗಿ ವಿದ್ಯುತ್ ಸಹ ತಗೊಂಡು ನಮ್ಮ ಅನಧಿಕೃತವಾಗಿ ಈ ಥರ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಇದು ಸಹ ಪ್ರಾಣಿಗಳ ಮೇಲೂ ಸಹ ಒಂದು ಪರಿಣಾಮ ಬೀರ್ತದೆ. ಜೊತೆಗೆ ನಮಗೆ ಅಲ್ಲಿ ಯುಜಿಡಿ ಎಲ್ಲ ಕಡೆನೂ ಚೌಕ್ ಆಗ್ತದೆ ಸಿಟಿ ಒಳಗಡೆ. ಏನಂದರೆ ಒಳಗಡೆ ಕಲ್ಲು ಮತ್ತು ಮರಳು ಮೂಟೆಗಳು ಹಾಕ್ಬಿಟ್ಟು ಒಳಗಡೆ ಕ್ಲೋಸ್ ಮಾಡಿದ್ದಾರೆ. ಅದನ್ನು ಕೂಡಲೇ ನನಗೆ ಈ ಪಂಚಾಯತಿ PDO ಅವರು ಬೆಳಗ್ಗೆ ನನಗೆ ಕಾಲ್ ಮಾಡಿ, ಸರ್ ಈ ಥರ ಆಗ್ತಾ ಇದೆ, ನಮ್ಮದು ಚೌಕ್ ಆಗ್ತಾಯಿದೆ, ಸಿಟಿ ಒಳಗಡೆ ಆಗ್ತಾಯಿದೆ ನೋಡಿ ಅಂದಾಗ ನಾನೇ ಖುದ್ದು ಪರಿಶೀಲನೆ ಮಾಡೋಣ ಅಂತ ಮೊನ್ನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಹೋಗಿ ಚೆಕ್ ಮಾಡಿ ಅಂದಿದ್ದಾರೆ. ಸೊ ಆಡಳಿತಾಧಿಕಾರಿಗಳು ಅವರೇ ಇರೋದ್ರಿಂದ ಅವ್ರ ನಿರ್ದೇಶನದಂತೆ ಬಂದು ಚೆಕ್ ಮಾಡಿದಾಗ ಮರಳು ಮೂಟೆಗಳು ಮತ್ತು ಹಾಕೆಲ್ಲ ಡ್ಯಾಮೇಜ್ ಮಾಡ್ತಾ ಕಂಡು ಬಂದಿದೆ. ಸುಮಾರು ಪೈಪ್ಸು ಮತ್ತು ಮೋಟ್ರ್ ಎಲ್ಲನೂ ಸೀಸ್ ಮಾಡಿದ್ವಿ. ಈಗಾಗಲೇ ಬೆಸ್ಕಾಂ ಅಧಿಕಾರಿಗಳ ಗಮನಕ್ಕೂ ಸಹ ತಂದಿದ್ದೇನೆ. ಸೊ ನೋಡಬೇಕು, ಈಗ ಇದು ನನ್ನ ಲಿಮಿಟ್ಸ್ಗೆ ಬಂದರೆ ನಾನು FIR ಮಾಡ್ತೀನಿ, ಇಲ್ಲ ಅಂತಂದರೆ ಕನ್ಸರ್ನ್ PDO ಅವ್ರಿಗೆ ಹೇಳಿದ್ದೀನಿ, ಅವರು ಇದನ್ನು FIR ಮಾಡ್ತಾರೆ. ಸುಮಾರು ಒಂದು 2 ಡ್ಯಾಮೇಜ್ ಆಗಿದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಮರಳು ಮೂಟೆಗಳು ಮತ್ತು ಕಲ್ಲುಗಳು ಹಾಕಿರೋದ್ರಿಂದ ಹಿಂದೆ ರಿಟರ್ನ್ ಆಗ್ತದೆ ಸಿಟಿ ಒಳಗಡೆ. ಎಲ್ಲ ಕಡೆನೂ ನೀವೇ ನೋಡ್ಬೋದು, ಆಕ್ಟ್ರಾ ಆಫೀಸ್ ಮುಂದೆ ನೋಡ್ಬೋದು, ಮತ್ತು ಚೋಳು ಸರ್ಕಲ್ ಎಲ್ಲ ಕಡೆ ಆಚೆ ಹೋಗ್ತಾ ಇದೆ ನೀರು. ಕಾರಣ ಅಂದರೆ ಇಲ್ಲಿ ಮುಂದೆ ಪಾಸ್ ಆಗ್ತಾ ಇಲ್ಲ, ನಮ್ಮ STPಗೆ ಪಾಸ್ ಆಗ್ತಾ ಇಲ್ಲ. ಇವರು ಇಲ್ಲಿ ನೇರವಾಗಿ ಹಾಕಿ ಉಕ್ಕುವಂಥ ನೀರನ್ನ ಗ್ರಾವಿಟಿಯಲ್ಲಿ ತೊಗೊಂಡು ಇವರು ಯೂಸ್ ಮಾಡ್ತಾ ಇದ್ದಾರೆ. ಸೊ ಟೋಟಲ್ ಆಗಿ ಸಿಸ್ಟಮ್ ಒಳಗಡೆ ಕೊಲಾಪ್ಸ್ ಆಗ್ತಾ ಇದೆ. ಆದ್ದರಿಂದ ನಾನು ಇವ್ರ ಮೇಲೆ FIR ದಾಖಲಿಸ್ತೀನಿ. ನಾನು ಕಾನೂನು ರೀತಿ ಏನಿದೆ ಅದು ಕ್ರಮ ಆಗಲಿ ದಾಖಲಿಸ್ತೀನಿ. ಜೊತೆಗೆ ಅವ್ರ ವ್ಯಾಪ್ತಿಯಲ್ಲಿ ಆಗ್ತದೆ ಅವರು ಸಹ ಅವ್ರ ಮೇಲೆ ಪ್ರಕರಣ ದಾಖಲಿಸಿ ಬೆಸ್ಕಾಂ ಅಧಿಕಾರಿಗಳಿಗೂ ಸಹ ಇಂಟಿಮೇಟ್ ಮಾಡ್ತೀವಿ. ಉಲವಾಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುರೇಶ್ ಮಾತನಾಡಿ, ಯುಜಿಡಿ ನೀರಿಗೆ ಪೈಪ್ಗಳು ಅಳವಡಿಸಿಕೊಂಡಿರುವ ಮಾಹಿತಿ ದೊರೆತ ಕೂಡಲೇ ನಗರಸಭೆಯ ಪೌರಾಯುಕ್ತರ ಗಮನಕ್ಕೆ ತಂದಿದ್ದೇನೆ. ಹಿರಿಯ ಅಧಿಕಾರಿಗಳ ಆದೇಶದಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಸರ್, ಇಲ್ಲಿ ಯುಜಿಡಿ ಎಲ್ಲ ಬ್ಲಾಕ್ ಆಗಿತ್ತು. 2 ದಿನದಿಂದ ನಾವು ಸ್ವಚ್ಛತೆ ಮಾಡಿಸಿದ್ವಿ. ಬಟ್ ಆದರೆ ಏನಾಗ್ತದೆ ಅಂದರೆ ನೀರು ಹೋಗ್ತಾ ಇಲ್ಲ, ಹೊರಗಡೆ ಬರ್ತಾ ಇಲ್ಲ. ಹಾಗಾಗಿ ಪರಿಶೀಲನೆ ಮಾಡಿದಾಗ ಇಲ್ಲಿ ಈ ಥರ ತೊಂದರೆ ಆಗಿರೋ ಸಮಸ್ಯೆ ಸರ್ಗಮನಕ್ಕೆ ತಂದಿವೆ. ಸರ್ ಬಂದು ಎಲ್ಲನೂ ಇದು ಮಾಡ್ತಾ ಇದ್ದಾರೆ ಸರ್, ಎಲ್ಲ ಕ್ಲಿಯರೆನ್ಸ್ ಕೊಡ್ತಾ ಇದ್ದಾರೆ. ನಮ್ಮ ಮೇಲಧಿಕಾರಿಗಳಿಗೆ ಮತ್ತು ಸರ್ಗಮನಕ್ಕೆ ತಂದಿದ್ದೀವಿ ಸರ್ ಯಾವ ಥರ ಇನ್ಸ್ಟ್ರಕ್ಷನ್ ಕೊಡ್ತಾರೋ ಆ ಥರ ಇದು ಮಾಡ್ಕೊಂಡು ಹೋಗ್ತೀವಿ. ಇಮ್ರಾನ್ ಖಾನ್, CTV ನ್ಯೂಸ್, ಚಿಂತಾಮಣಿ. ಮಂಚೇನಹಳ್ಳಿ ತಾಲೂಕಿನ ಅರ್ಕುಂದ ಗ್ರಾಮದ ಸರ್ಕಾರಿ ಗೋಮಾಳ ಜಮೀನಿನಲ್ಲಿ 12 ಎಕರೆ 10 ಗುಂಟೆ ಜಮೀನನ್ನ ಸರ್ಕಾರ ಗಣಿಗಾರಿಕೆ ಖಾಸಗಿ ಕಂಪನಿಗೆ 30 ವರ್ಷಗಳ ಗುತ್ತಿಗೆಗೆ ನೀಡಿರುವುದನ್ನು ಖಂಡಿಸಿ ವರವಣಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಜನರು ಇಂದು ಪ್ರತಿಭಟನೆ ನಡೆಸಿದರು.
ಮಂಚೇನಹಳ್ಳಿ ತಾಲೂಕಿನ ಅರಕುಂದ ಗ್ರಾಮದ ಸರ್ಕಾರಿ ಗೋಮಾಳ ಜಮೀನಿನಲ್ಲಿ 12 ಎಕರೆ 10 ಗುಂಟೆ ಜಮೀನನ್ನು ಸರ್ಕಾರ ಗಣಿಗಾರಿಕೆ ಖಾಸಗಿ ಕಂಪನಿಗೆ 30 ವರ್ಷಗಳ ಗುತ್ತಿಗೆಗೆ ನೀಡಿರುವುದನ್ನು ಖಂಡಿಸಿ ವರವಣಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಜನರು ಇಂದು ಪ್ರತಿಭಟನೆ ನಡೆಸಿದರು. ಸುತ್ತಮುತ್ತಲಿನ ಗ್ರಾಮಸ್ಥರ ಭವಿಷ್ಯವನ್ನ ಮುಂದಿಟ್ಟುಕೊಂಡು ಕೂಡಲೇ ಗಣಿಗಾರಿಕೆ ನಿಲ್ಲಿಸಬೇಕೆಂದು ಒತ್ತಾಯಿಸಿದರು. 1 ವರ್ಷದ ಹಿಂದೆ ಕಲ್ಲು ಗಣಿಗಾರಿಕೆ ಸಂಬಂಧಪಟ್ಟಂತೆ ಮಂಚೇನಹಳ್ಳಿ ತಾಲೂಕಿನ ಕನಗಾನಕೊಪ್ಪದ ಬಳಿ ಶೂಟೌಟ್ ಪ್ರಕರಣ ನಡೆದಿತ್ತು ಎಂದರು. ಸ್ಥಳೀಯ ಹೊನ್ನೇಗೌಡ ಮಾತನಾಡಿ, ಕಲ್ಲು ಗಣಿಗಾರಿಕೆ ಮಾಡಲು ಸರ್ಕಾರ ಅನುಮತಿ ನೀಡಿದ್ದು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಮನವಿ ಸಲ್ಲಿಸಿದರೆ ಅವರು ಅನುಮತಿ ನೀಡಿಲ್ಲ ಎಂದು ಮೇ 20ರಂದು ಮಾಹಿತಿ ನೀಡಿದ್ದಾರೆ. ಆದರೆ 1 ವರ್ಷದ ಹಿಂದೆಯೇ ಅನುಮತಿ ಕೊಟ್ಟಿದ್ದಾರೆ. ಇದರಿಂದ ಅನೇಕ ತೊಂದರೆಗಳು ಉಂಟಾಗಿ ರೈತರಿಗೆ, ದನ ಕರುಗಳಿಗೆ, ಪರಿಸರಕ್ಕೆ ತೊಂದರೆಯಾಗುತ್ತದೆ. ಗಣಿಗಾರಿಕೆಗೆ ಅನುಮತಿ ನೀಡಿದರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿ ಉಂಟಾಗುತ್ತದೆ. ಕಲ್ಲು ಗಣಿಗಾರಿಕೆ ನಿಲ್ಲದೆ ಹೋದರೆ ತಾಲೂಕು ಆಡಳಿತ ಕಚೇರಿ ಮುಂದೆ ಧರಣಿ ಮಾಡುವುದಾಗಿ ಹೇಳಿದರು. ವರುಣಿ ನವಗ್ರಾಮ ಗ್ರಾಮಸ್ಥರು, ಕಾಡನಹಳ್ಳಿ ಗ್ರಾಮಸ್ಥರು ಈ ಶಬ್ದ ಮಾಲಿನ್ಯ ಮತ್ತು ವಾಯು ಮಾಲಿನ್ಯದಿಂದ ತತ್ತರಿಸ್ತಾ ಇದ್ದಾರೆ. ಕಾರಣ ಏನಂದರೆ, ಇವರು ಕಲ್ಲು ಗಣಿಗಾರಿಕೆ ಮಾಡ್ತಕ್ಕಂಥ ಶೋಭಾ ಎಂಟರ್ಪ್ರೈಸಸ್ಗೆ ಸರ್ಕಾರ ಆಲ್ರೆಡಿ ಲೈಸೆನ್ಸ್ ನೀಡಿದೆ. ಗಣಿಗಾರಿಕೆ ಮಾಡೋದ್ರಿಂದ ಈಗ ಸುತ್ತಮುತ್ತಕ್ಕಂಥ ಸರ್ವೆ ನಂಬರ್ಗಳು 25 ಆಗಿರ್ಬೋದು, 24 ಆಗಿರ್ಬೋದು, ಇನ್ನು ಹಲವಾರು 32ರಲ್ಲಿ ಕೆಲವು ಮನವಿ ಕೊಟ್ಟಿದ್ದಾರೆ. ಅವ್ರಿಗೂ ಅಲಾಟ್ ಮಾಡಿದೆ ಸರ್ಕಾರ. ಈಗಾಗಲೇ ನಾನು ಇದಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಕೂಡ ನಾನು ಮನವಿ ಸಲ್ಲಿಸಿದ್ದೇನೆ. ಅವರು ನನಗೆ ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ. ಎಂಡಾಸ್ಮೆಂಟ್ ಕೊಟ್ಟು ಏನು ಹೇಳಿದ್ದಾರೆ, ಯಾವುದೇ ನಾನು ಗಣಿಗಾರಿಕೆಗೆ ನಾವು ಲೈಸೆನ್ಸ್ ಕೊಟ್ಟಿಲ್ಲ ಅಂತ ಆಲ್ರೆಡಿ ಹೇಳಿದ್ದಾರೆ. ಆದರೂ ಲೈಸೆನ್ಸ್ ಕೊಟ್ಟಿದ್ದಾರೆ. ಆಲ್ರೆಡಿ ಇವ್ರು ನನಗೆ ಕೊಟ್ಟಿರೋದು ಈ ವರ್ಷದ ಅಂದರೆ 26ನೇ ಇಸ್ವಿಯಲ್ಲಿ 5ನೇ ತಿಂಗಳಲ್ಲಿ ನನಗೆ ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ. ಇವರು ಆಲ್ರೆಡಿ 16 ಆಗಸ್ಟ್ 2025ರಲ್ಲಿ ಆಲ್ರೆಡಿ ಲೈಸೆನ್ಸ್ ಇಶ್ಯೂ ಮಾಡಿಬಿಟ್ಟಿದ್ದಾರೆ. ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಈ ಗಣಿಗಾರಿಕೆ ತಕ್ಷಣವೇ ಸ್ಥಗಿತಗೊಂಡು ಜನರಿಗೆ ಅನುಕೂಲ ಆಗಬೇಕು. ಮತ್ತು ನೀರಾವರಿ ಜಮೀನುಗಳಿಗೆಲ್ಲನೂ ಈ ಬೆಳೆ ಬೆಳೀಲಿಕ್ಕೆ ತುಂಬ ಅನಾನುಕೂಲ ಆಗ್ತಾಯಿದೆ. ದನಕರುಗಳಿಗೂ ತುಂಬ ತೊಂದರೆ ಆಗ್ತಾ ಇದೆ. ಈ ಎಲ್ಲ ಗಣಿಗಾರಿಕೆ ನಿಲ್ಲಿಸದೆ ಹೋದರೆ ನಾವೆಲ್ಲನೂ ಆತ್ಮಹತ್ಯೆ ಮಾಡ್ಕೋಬೇಕಂತ ಪರಿಸ್ಥಿತಿ ಬರ್ತದೆ. ಧೂಳಿಂದ ಶಾಶ್ವತವಾಗಿ ಮುಕ್ತಿ ಹೊಂದಿರೋ ಕಾಯಿಲೆ ಕಸಾಲೆಗಳಿಂದ, ಅಸ್ತಮ ರೋಗಗಳಿಂದ ಮತ್ತು ಬೋರ್ವೆಲ್ಗಳು ನೀರು ಎಲ್ಲ ನಿಂತು ಹೋದರೆ ನಾವು ಜೀವನ ಮಾಡೋದು ಕಷ್ಟ ಆಗುತ್ತೆ. ಬಾಶೆಟ್ಟಿ ಮಾತನಾಡಿ, ಜಿಲ್ಲಾಧಿಕಾರಿಗಳಿಗೂ ತಹಸೀಲ್ದಾರ್ಗೂ ಮನವಿ ಮಾಡಿ 150 ಮೀಟರ್ ದೂರದಲ್ಲಿ ವರವಣಿ ಗ್ರಾಮವಿದ್ದು 2000 ಜನಸಂಖ್ಯೆ ವಾಸವಾಗಿದೆ. ಈ ಭಾಗ ಮಲೆನಾಡು ಎಂದು ಪ್ರಸಿದ್ಧಿ ಹೊಂದಿದ್ದು ಕಲ್ಲು ಗಣಿಗಾರಿಕೆ ನಡೆದರೆ ಅಂತರ್ಜಲ ಕುಂಠಿತವಾಗುತ್ತದೆ. ವಯೋವೃದ್ಧರಿಗೂ, ಮಕ್ಕಳಿಗೂ, ಗರ್ಭಿಣಿಯರಿಗೂ ತೊಂದರೆಯಾಗುತ್ತದೆ. ಕೂಡಲೇ ಅನುಮತಿ ರದ್ದು ಮಾಡಬೇಕೆಂದು ತಿಳಿಸಿದ್ರು. ಇಲ್ಲೇ ಪಕ್ಕದಲ್ಲಿ ಇಲ್ಲಿಂದ 150 ಮೀಟರ್ ದೂರದಲ್ಲಿ ನಮ್ಮ ವರುಣಿ ಗ್ರಾಮ ಇದ್ದು ಸುಮಾರು ಒಂದು 2000 ಜನಸಂಖ್ಯೆ ವಾಸವಾಗಿರ್ತೇವೆ. ಇಲ್ಲಿ ನಮ್ಮ ಭಾಗ ಏನು ಮಲೆನಾಡು ಅಂತ ಫೇಮಸ್ ಆಗಿದೆ. ಇವತ್ತು ಗಣಿಗಾರಿಕೆ ನಡೆಸೋದ್ರಿಂದ ನಮಗೆ ಬರ್ತಕ್ಕಂಥ ಅಂತರ್ಜಲ ಆಗಿರ್ಬೋದು, ಮಳೆ ಆಗಿರ್ಬೋದು ಎಲ್ಲ ಕುಂಠಿತವಾಗುತ್ತೆ. ಹಾಗೂ ನಮ್ಮೂರಲ್ಲಿ ಸುಮಾರು ವಯೋವೃದ್ಧರು ಸಹ ಇದ್ದು, ಮಕ್ಕಳಿದ್ದು, ಬಾಣಂತಿಯರಿದ್ದು, ಸ್ತ್ರೀಯರಿದ್ದು ತುಂಬ ಇಲ್ಲಿ ಗಣಿಗಾರಿಕೆ ನಡೆಸೋದ್ರಿಂದ ನಮ್ಮ ಗ್ರಾಮದಲ್ಲಿ ತುಂಬ ತೊಂದರೆ ಆಗುತ್ತೆ. ದಯವಿಟ್ಟು ಜಿಲ್ಲಾಧಿಕಾರಿಗಳಾಗಿರ್ಬೋದು, ತಹಸೀಲ್ದಾರರಾಗಿರ್ಬೋದು, ದಯವಿಟ್ಟು ಈ ಕೂಡಲೇ ಇಲ್ಲಿ ನೀಡಿರ್ತಕ್ಕಂಥ ಪರವಾನಗಿ ರದ್ದುಪಡಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತೀವಿ ಮೇಡಮ್. ಶಶಿಕಿರಣ್ ಎಸ್, CTV ನ್ಯೂಸ್, ಮಂಚೇನಹಳ್ಳಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಒಂದು ಹನಿ ರಕ್ತ, 3 ಅಮೂಲ್ಯ ಜೀವಗಳಿಗೆ ಹೊಸ ಆಶಾಕಿರಣ. ಶ್ರೀ KV ಮತ್ತು ಪಂಚಗಿರಿ ವಿದ್ಯಾ ಟ್ರಸ್ಟ್ ಚಿಕ್ಕಬಳ್ಳಾಪುರ ಇವರ ಆಶ್ರಯದಲ್ಲಿ 111ನೇ ಶ್ರೀ CVV ಜಯಂತಿ ಹಾಗೂ 30ನೇ ದತ್ತಿ ದಿನಾಚರಣೆ ಅಂಗವಾಗಿ ಜುಲೈ 23, 2026ರಂದು ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ. ಈ ಬಾರಿಯೂ ನಿಮ್ಮ ಅಮೂಲ್ಯ ರಕ್ತದಾನದಿಂದ ಮತ್ತಷ್ಟು ಜೀವಗಳನ್ನು ಉಳಿಸುವ ಮಹತ್ ಕಾರ್ಯಕ್ಕೆ ಕೈ ಜೋಡಿಸಿ ಬನ್ನಿ, ರಕ್ತದಾನ ಮಾಡಿ, ಜೀವದಾನ ನೀಡಿ. ಸ್ಥಳ CVV ಒಳಾಂಗಣ ಕ್ರೀಡಾಂಗಣ, CVV ಕ್ಯಾಂಪಸ್, ಚಿಕ್ಕಬಳ್ಳಾಪುರ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ.
ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಸರೋವರ್ ರೆಸಾರ್ಟ್. ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆ ಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ AC ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053, ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಯುವಜನರು ಮತ್ತು ಮಕ್ಕಳಲ್ಲಿ ದೈಹಿಕ ಚಟುವಟಿಕೆ ಇಲ್ಲದ ಕಾರಣ ಅನೇಕ ಭಯಾನಕ ರೋಗ ರುಜಿನಗಳಿಗೆ ಬಲಿಯಾಗುತ್ತಿದ್ದಾರೆ ಎಂದು ಕೋಲಾರ ಚಿಕ್ಕಬಳ್ಳಾಪುರ ಪತ್ರಕರ್ತರ ಸಹಕಾರ ಸಂಘದ ಅಧ್ಯಕ್ಷ KS ಗಣೇಶ್ ಹೇಳಿದರು. ಕೋಲಾರದ ಜಪಾನ್ ಟ್ಯುಟೋರಿಯೋ ಕರಾಟೆ ಶಾಲೆ ಹಾಗೂ ರಾಮು ಮಾರ್ಷಲ್ ಅಕಾಡೆಮಿ ಆಶ್ರಯದಲ್ಲಿ ಗಿನ್ನಿಸ್ ದಾಖಲೆ ಪಡೆದ ಕರಾಟೆ ಕ್ರೀಡಾಪಟುಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಕೋಲಾರ ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಕೋಲಾರ ಚಿಕ್ಕಬಳ್ಳಾಪುರ ಪತ್ರಕರ್ತರ ಸಹಕಾರ ಸಂಘದ ಅಧ್ಯಕ್ಷ KS ಗಣೇಶ್ ಉದ್ಘಾಟಿಸಿ ಮಾತನಾಡಿ, ಆರೋಗ್ಯವೇ ಮಹಾಭಾಗ್ಯವಾಗಿದ್ದು ಇಂದಿನ ಯುವಜನರು ಮತ್ತು ಮಕ್ಕಳಲ್ಲಿ ದೈಹಿಕ ಚಟುವಟಿಕೆ ಇಲ್ಲದ ಕಾರಣ ಭಯಾನಕ ರೋಗ ರುಜಿನಗಳಿಗೆ ಬಲಿಯಾಗುತ್ತಿದ್ದಾರೆ ಎಂದರು. ದೈಹಿಕ ಹಾಗೂ ಮಾನಸಿಕ ಸದೃಢತೆಗಾಗಿ ಕರಾಟೆಯಂತಹ ಕ್ರೀಡೆಯಲ್ಲಿ ಮಕ್ಕಳು ಹೆಚ್ಚಿಗೆ ತೊಡಗಿಸಿಕೊಳ್ಳುತ್ತಿರುವುದು ಮಕ್ಕಳ ಆತ್ಮಸ್ಥೈರ್ಯ ಹಾಗೂ ರಕ್ಷಣೆಗೆ ಅತ್ಯಗತ್ಯವಾಗಿದೆ ಎಂದು KS ಗಣೇಶ್ ಹೇಳಿದರು. ಇಂತಹ ಕರಾಟೆ ತರಬೇತಿಗಳಿಗೆ ಮಕ್ಕಳನ್ನ ಕಳುಹಿಸಿಕೊಡುತ್ತಿರೋ ಪೋಷಕರನ್ನ ಗಣೇಶ್ ಅಭಿನಂದಿಸಿದರು. ಇದೇ ವೇಳೆ ಕರಾಟೆ ಪ್ರತಿಭಾವಂತ ವಿದ್ಯಾರ್ಥಿಗಳು ತಮ್ಮ ಕಲಾ ಪ್ರತಿಭೆಯನ್ನ ಪ್ರದರ್ಶನ ಮಾಡಿದ್ರು. ಪೋಷಕರ ಮಾತನ್ನ ಕೇಳಿ ಕರಾಟೆ ಕಲಿಬೇಕು ಅಂತ ಆಸಕ್ತಿಯಿಂದ ರಜಾದಿನದಲ್ಲಿ ನಿಯಮಿತವಾಗಿ ರಾಮು ಸರ್ ಅವರ ಕೇಂದ್ರಕ್ಕೆ ಬಂದು ಕರಾಟೆಯನ್ನು ಕಲಿತಾರಂತ ಎಲ್ಲ ಪುಟಾಣಿ ಮಕ್ಕಳಿಗೆ ಒಂದು ದೊಡ್ಡ ಮೆಚ್ಚುಗೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಯಾಕೆ ಅಂದರೆ ಇವತ್ತಿನ
ದಿನಮಾನದಲ್ಲಿ ಪೋಷಕರು ಮತ್ತು ಮಕ್ಕಳು ಕೇವಲ ಶಾಲೆ ಮತ್ತು ಮನೆ ಅಥವಾ ಮನೆ ಪಾಠ ಅಥವಾ ಹೋಮ್ವರ್ಕ್ ಇಷ್ಟಕ್ಕೆ ಸೀಮಿತ ಆಗಿದ್ದಾರೆ. ಈ ಕಾರಣಕ್ಕಾಗಿ ಇವತ್ತು ಮಕ್ಕಳಲ್ಲಿ ದೈಹಿಕ ಸಾಮರ್ಥ್ಯ ಭಾಳಷ್ಟು ಕುಸಿತಾ ಇದೆ. ಇವತ್ತು ಮಕ್ಕಳಿಗೆ 100 ಮೀಟ್ರ್ ಓಡಪ್ಪ ಅಂದರೆ ಖಂಡಿತವಾಗ್ಲೂ ಅವ್ರ ಸಾಧ್ಯ ಆಗ್ತಾ ಇಲ್ಲ. ಸಣ್ಣ ಮಕ್ಕಳಲ್ಲಿ ಬೊಜ್ಜು ಬೆಳೆಸ್ಕೊಂಡಿರುವಂಥ ದೇಹಗಳು ಮತ್ತು ಕಣ್ಣು ಕಾಣಿಸದೇ ಇರೋಂಥ ಎಲ್ಲ ಕನ್ನಡಕಗಳನ್ನು ಉಪಯೋಗಿಸ್ತಿರೋಂಥ ಮಕ್ಕಳು ಹೆಚ್ಚಾಗಿ ನಾವು ನೋಡುವಂಥ ವ್ಯವಸ್ಥೆಯಲ್ಲಿ ಇವತ್ತು ಇದ್ದೀವಿ. ಅಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನು ಬಹಳ ಆಸಕ್ತಿಯಿಂದ ಕರಾಟೆ ಒಂದು ಆತ್ಮರಕ್ಷಣೆ ಕಲೆಯನ್ನು ಕಲಿಸಬೇಕು ಅಂತ ಅವ್ರನ್ನ ಈ ಕೇಂದ್ರಕ್ಕೆ ಸೇರಿಸಿರುವಂಥದ್ದು ಮೊದಲಿಗೆ ಒಂದು ಒಳ್ಳೆಯ ಅಭಿಪ್ರಾಯ ಮತ್ತು ಇದೊಂದು ಮಾದರಿ ಕಾರ್ಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಮಕ್ಕಳು ಬರೀ ಓದು ಈ ಓದಿನ ಮೂಲಕ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು 20 ವರ್ಷ ಆದಮೇಲೆ ಒಂದು ಒಳ್ಳೆಯ ಡಿಗ್ರಿ ಪಡ್ಕೊಂಡು ಒಳ್ಳೆಯ ಕೆಲಸವನ್ನು ಪಡ್ಕೊಬೋದು. ಆದರೆ ಆ 20 ವರ್ಷದ ನಂತರ 25 ವರ್ಷದ ನಂತರ ಅವ್ರಿಗೆ ಒಳ್ಳೆಯ ಆರೋಗ್ಯ ಇಲ್ಲ ಅಂದರೆ ಅವರ ಎಲ್ಲ ಓದು ವ್ಯರ್ಥ ಆಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಆ ರೀತಿಯಾಗಿ ಇವತ್ತು ಮಕ್ಕಳಿಗೆ ಮೊದಲಿಗೆ ನಮಗೆ ಆರೋಗ್ಯವೇ ಭಾಗ್ಯ ಅನ್ನುವಂಥದ್ದನ್ನ ನಾವು ಇವತ್ತು ಮನದಟ್ಟು ಮಾಡ್ಕೋಬೇಕಾಗಿದೆ. ಈಶ್ವರ್ ಸಿಟಿವಿ ನ್ಯೂಸ್ ಕೋಲಾರ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಹಾಗೂ ನವೋದಯ ಚಾರಿಟಬಲ್ ಟ್ರಸ್ಟ್ ಸಹಯೋಗದಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆಯ ಆಸರೆ ಸನ್ಮಿತ್ರ ಯೋಜನೆಯಡಿ ನಗರದ ಬಸವ ಭವನದಲ್ಲಿ ಭಾನುವಾರ ವಯೋವೃದ್ಧರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಹಾಗೂ ನವೋದಯ ಚಾರಿಟಬಲ್ ಟ್ರಸ್ಟ್ ಸಹಯೋಗದಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆಯ ಆಸರೆ ಸನ್ಮಿತ್ರ ಯೋಜನೆಯಡಿ ನಗರದ ಬಸವ ಭವನದಲ್ಲಿ ಭಾನುವಾರ ವಯೋವೃದ್ಧರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಶಿಬಿರಕ್ಕೆ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ವೆಂಕಟೇಶ ಪ್ರಸನ್ನ ಚಾಲನೆ ನೀಡಿ ಮಾತನಾಡಿ, ಪೊಲೀಸ್ ಇಲಾಖೆಯನ್ನ ಇನ್ನಷ್ಟು ಜನಸ್ನೇಹಿಯಾಗಿ ರೂಪಿಸುವ ಉದ್ದೇಶದಿಂದ ಮನೆ ಮನೆ ಪೊಲೀಸ್, ಆಸರೆ ಹಾಗೂ ಸನ್ಮಿತ್ರ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಎಂದರು. ಪೊಲೀಸ್ ಇಲಾಖೆಯ ಡಿಜಿ ಮತ್ತು ಐಜಿಪಿ ಅವರು ಆದಂಥ ಡಾಕ್ಟರ್ ಸಲೀಂ ಸಾಹೇಬರು ಅವ್ರದ್ದು ಒಂದು ಕನಸಿನ ಕೂಸು ಅಂತ ಹೇಳ್ಬೋದು. 3 ಯೋಜನೆಗಳನ್ನು ಹೊಸದಾಗಿ ಜಾರಿ ತಗೊಂಡ್ಬಂದರು. ಅದರಲ್ಲಿ ಮೊದಲನೇದು ಮನೆ ಮನೆ ಪೊಲೀಸ್ ಅಂತೇಳಿ, ಎರಡನೇದು ಆಸರೆ ಅಂತ, ಮೂರನೇದು ಸನ್ಮಿತ್ರ ಅಂತ. ಮೊದಲೆಲ್ಲ ಪೊಲೀಸರಿಗೆ ಸ್ಟೇಷನ್ನಿಗೆ ಜನಗಳು ಬಂದು ಅವ್ರ ಸಮಸ್ಯೆಗಳನ್ನು ಹೇಳ್ಕೋಬೇಕಾಗಿತ್ತು. ಈಗ ಪ್ರತಿ ಬೀಟ್ ವ್ಯವಸ್ಥೆಗಳಲ್ಲೂ ಕೂಡ ನಾವು ಪ್ರತಿ ಬೀಟಿಗೆ ಹೋಗುವಾಗ ಪ್ರತಿ ಗ್ರಾಮಗಳಲ್ಲಿ ಎಷ್ಟು ಮನೆಗಳಿದೆ ಅಂತ ಹೇಳಿ ನೋಡಿಬಿಟ್ಟು ಆ ಎಲ್ಲ ಮನೆಗಳಿಗೂ ಕೂಡ ಪೊಲೀಸರು ಹೋಗಿ ಅಲ್ಲಿ ಏನು ಸಮಸ್ಯೆ ಇದೆ ಅಂತ ಹೇಳೋದನ್ನು ಪರಿಶೀಲನೆ ಮಾಡ್ತಾರೆ ಮತ್ತು ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಕೂಡ ಪೊಲೀಸ್ನವರು ಕೊಡ್ತಾರೆ. ಇದು ಮೊದಲನೇ ಕಾರ್ಯಕ್ರಮ. ಎರಡನೇ ಕಾರ್ಯಕ್ರಮ ಅತ್ಯಂತ ತುಂಬ ಶ್ಲಾಘನೀಯವಾದಂಥ ಕಾರ್ಯಕ್ರಮ ಯಾವುದು ಅಂದರೆ ಆಸರೆ ಅಂತ. ಈಗ ಹಳ್ಳಿಗಳಲ್ಲಿ ಮಕ್ಕಳನ್ನು ಬಿಟ್ಟು ಹೋಗಿರ್ತಾರೆ, ಅಣ್ಣ ತಮ್ಮಂದಿರು ಬಿಟ್ಟಿರ್ತಾರೆ, ಅಕ್ಕ ತಂಗಿಯರು ಬಿಟ್ಟು ಹೋಗಿರ್ತಾರೆ, ಒಂಟಿ ಮನೆಗಳಿರ್ತವೆ, ವೃದ್ಧರು ವಾಸವಾಗಿರ್ತಾರೆ. ಅವರಿಗೆ ವೃದ್ಧರಿಗೆ ನಿಜವಾಗಿಯೂ ಸಹಾಯ ಬೇಕು, ಆದರೆ ಸಹಾಯ ಸಿಗ್ತಾ ಇರೋದಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಅವರಿಗೆ ಪೊಲೀಸ್ ಇಲಾಖೆ ವತಿಯಿಂದ ಸಹಾಯ ಕೊಡೋದಕ್ಕೋಸ್ಕರವಾಗಿ ಆಸರೆ ಅನ್ನುವಂಥ ಹೆಸರಿನಲ್ಲಿ ಅವರಿಗೊಂದು ಕಾರ್ಯಕ್ರಮವನ್ನು ಮಾಡಿ ಸನ್ಮಿತ್ರ ಯೋಜನೆಯಡಿ ಮಾದಕ ವ್ಯಸನಿಗಳಿಗೆ ಆಪ್ತ ಸಮಾಲೋಚನೆ ನೀಡುವ ಮೂಲಕ ದುಶ್ಚಟಗಳಿಂದ ಹೊರಬರಲು ಮಾರ್ಗದರ್ಶನ ಮಾಡಲಾಗುತ್ತಿದೆ. ಪ್ರತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಗುರುತಿಸಲಾದ ವ್ಯಸನಿಗಳ ಹಿನ್ನೆಲೆಯನ್ನ ಪರಿಶೀಲಿಸಿ ಅವರಿಗೆ ಮಾದಕ ವಸ್ತುಗಳು ಎಲ್ಲಿಂದ ದೊರೆಯುತ್ತವೆ ಹಾಗೂ ಯಾರ ಮೂಲಕ ತಲುಪುತ್ತವೆ ಎಂಬ ಮಾಹಿತಿಯನ್ನ ಸಂಗ್ರಹಿಸಿ ಮಾದಕ ವಸ್ತುಗಳು ಅವರ ಕೈಗೆ ಸಿಗದಂತೆ ತಡೆಯುವುದೇ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಎಂದರು. ಗ್ರಾಮಾಂತರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಡಾಕ್ಟರ್ ಎಂಬಿ ನವೀನ್ ಕುಮಾರ್ ಮಾತನಾಡಿ, ಭೂಗಳ್ಳರು ಹಾಗೂ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ತೊಡಗಿರುವ ಕೆಲವರು ವಯೋವೃದ್ಧರನ್ನ ವಂಚಿಸುತ್ತಿರುವ ಪ್ರಕರಣಗಳು ಹೆಚ್ಚುತ್ತಿವೆ. ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಆಸ್ತಿ ಕಬಳಿಸುವಂತಹ ಕೃತ್ಯಗಳಿಗೆ ಕಟ್ಟುನಿಟ್ಟಿನ ಕ್ರಮ ಅಗತ್ಯವಿದೆ ಎಂದರು. ಶಿಬಿರದಲ್ಲಿ ಕಣ್ಣಿನ ಪರೀಕ್ಷೆ, ದಂತ ತಪಾಸಣೆ, ರಕ್ತದೊತ್ತಡ, ಮಧುಮೇಹ ಪರೀಕ್ಷೆ, ಇಸಿಜಿ ಹಾಗೂ ಹೃದಯ ಸಂಬಂಧಿತ ತಪಾಸಣೆಗಳನ್ನು ನಡೆಸಲಾಯಿತು. ಅಲ್ಲದೆ ಮನೋವೈದ್ಯರಿಂದ ವಯೋವೃದ್ಧರಿಗೆ ಆಪ್ತ ಸಮಾಲೋಚನೆ ನೀಡಲಾಯಿತು. ಸನ್ಮಿತ್ರ ಯೋಜನೆಯಡಿ ಗುರುತಿಸಲ್ಪಟ್ಟಿರುವ 30 ಯುವಕರಿಗೂ ಸೈಕಿಯಾ ಟ್ರಸ್ಟ್ ಸಹಯೋಗದಲ್ಲಿ ಸಮಾಲೋಚನೆ ಹಾಗೂ ವೈದ್ಯಕೀಯ ಸಲಹೆ ನೀಡಲಾಯಿತು. ಗ್ರಾಮಾಂತರ ಪೊಲೀಸ್ ಠಾಣೆಯ 11 ಬೀಟ್ಗಳಿಂದ ಆಯ್ಕೆ ಮಾಡಲಾದ ಒಟ್ಟು 110 ವಯೋವೃದ್ಧರಿಗೆ ಆರೋಗ್ಯ ತಪಾಸಣೆ ನಡೆಸಲಾಗಿದ್ದು, ಪೊಲೀಸ್ ಇಲಾಖೆಯ ವಿಶ್ವಾಸದ ಸಂಕೇತವಾಗಿ ವಿಶೇಷ ಕಿಟ್ಗಳನ್ನು ವಿತರಿಸಲಾಯಿತು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ.
ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್ ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲನೂ ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್, ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ರೋಟರಿ ಎಂದರೆ ಸೇವೆಯ ಸಂಸ್ಥೆ. ನೊಂದವರ ಕಣ್ಣೀರೊರೆಸುವ ಕೆಲಸವೇ ನಮ್ಮ ಮೊದಲ ಆದ್ಯತೆ ಎಂದು ಕೊರಟಗೆರೆ ರೋಟರಿ ಕ್ಲಬ್ ಮಾಜಿ ಅಧ್ಯಕ್ಷ AG ಮಂಜುನಾಥ್ ಹೇಳಿದರು. ಕೊರಟಗೆರೆ ಪಟ್ಟಣ ಹೊರವಲಯದ ಕಾಮಧೇನು ಕಂಫರ್ಟ್ನಲ್ಲಿ ಭಾನುವಾರ ನಡೆದ ಪದಗ್ರಹಣ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕಳೆದ ವರ್ಷದ ಸಾಧನೆ ಹೆಮ್ಮೆ ತಂದಿದೆ. ಕಳೆದ 1 ವರ್ಷದಲ್ಲಿ ರೋಟರಿ ಕ್ಲಬ್ನಿಂದ ಅರ್ಥಪೂರ್ಣ ಕಾರ್ಯಕ್ರಮ ನಡೆಸಿದ್ದೇವೆ. ಡಯಾಲಿಸಿಸ್ ಸಹಾಯ, ಅಂಗವಿಕಲರಿಗೆ ವೀಲ್ಚೇರ್ ವಿತರಣೆ, ಪಲ್ಸ್ ಪೋಲಿಯೋ ಕಾರ್ಯಕ್ರಮ, ಮಹಿಳೆಯರ ಸ್ವಾವಲಂಬನೆಗಾಗಿ ಎಲೆಕ್ಟ್ರಿಕ್ ಆಟೋ ವಿತರಣೆ ಸೇರಿದಂತೆ ಹಲವು ಜನಪರ ಕಾರ್ಯಕ್ರಮಗಳು ಯಶಸ್ವಿಯಾಗಿವೆ ಎಂದರು. ಜಂಟಿ ಕಾರ್ಯದರ್ಶಿ ಚೇತನ್ ದಾಸರಹಳ್ಳಿ ಮಾತನಾಡಿ, ರೋಟರಿ ಕ್ಲಬ್ ಕೇವಲ ಸಂಸ್ಥೆಯಲ್ಲ, ಇದು ನೊಂದವರ ಪರವಾಗಿ ನಿಲ್ಲುವ ಮತ್ತು ಆತ್ಮಸ್ಥೈರ್ಯ ಹೆಚ್ಚಿಸುವ ವೇದಿಕೆ. ಜನಪರ ಕಾರ್ಯಗಳ ಮೂಲಕ ಜನ ಮನ್ನಣೆ ಗಳಿಸಿದೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಮುದ್ದೇನಹಳ್ಳಿ ಸುತ್ತಮುತ್ತ ಚಿರತೆಗಳ ಹಾವಳಿ. ಹಸುಗಳನ್ನ ಎಳೆದೊಯ್ದು ತಿನ್ನುತ್ತಿರುವ ಚಿರತೆಗಳ ಉಪಟಳದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಸತ್ಯಸಾಯಿ ಗ್ರಾಮದಲ್ಲಿಯೂ ಚಿರತೆಗಳ ಕಾಟ. ಚಿಕ್ಕಬಳ್ಳಾಪುರದಲ್ಲಿ ಬಲಗೈ ಜಾತಿಗಳ ಒಕ್ಕೂಟದ ಸಮಾವೇಶ ಅದ್ಧೂರಿ. ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ ಸೇರಿ ಹಲವರು ಕಾರ್ಯಕ್ರಮದಲ್ಲಿ ಭಾಗಿ. ಸಮುದಾಯದ ಒಗ್ಗಟ್ಟಿನಿಂದ ಮಾತ್ರ ಹಕ್ಕು ಪಡೆಯಲು ಸಾಧ್ಯ ಎಂದ ಗಣ್ಯರು. ಅಕ್ರಮವಾಗಿ ತ್ಯಾಜ್ಯ ನೀರು ಬಳಸುತ್ತಿದ್ದವರ ವಿರುದ್ಧ ಕ್ರಮದ ಎಚ್ಚರಿಕೆ. ಚಿಂತಾಮಣಿಯ ಗೋಪಸಂದ್ರ ಕೆರೆಯ ಬಳಿ ಯುಜಿಡಿ ಮ್ಯಾನ್ಹೋಲ್ಗೆ ಪೈಪ್ಲೈನ್ ಅಳವಡಿಸಿ ಜಮೀನಿಗೆ ನೀರು. ನಗರಸಭೆ ಪೌರಾಯುಕ್ತರಿಂದ ದಿಢೀರ್ ದಾಳಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.